ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದಷ್ಟು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ರ್ಯಾಂಡಮ್ ಆಗಿ ಶಾಪಿಂಗ್ ಮಾಡಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ನಿಮ್ಗೆ ಯಾವ್ದಾದ್ರು ಐಟಮ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೋಬಹುದು. ಆ್ಯಂಡ್ ತುಂಬಾ ಒಳ್ಳೆ ಕ್ವಾಲಿಟಿಲಿದೆ ಆ್ಯಂಡ್ ಆಲ್ಸೋ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಸೊ ಏನೆಲ್ಲ ತರಿಸಿದ್ದೀನಿ ಆ್ಯಂಡ್ ಎಷ್ಟು ಪ್ರೈಸ್ ಆಗುತ್ತೆ, ಸೊ ಕ್ವಾಲಿಟಿ ಎಲ್ಲ ಹೇಗಿದೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಮಿಸ್ ಮಾಡ್ದಂತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ನಾನು ರೆಡಿ ರಂಗೋಲಿ ಸ್ಟೆನ್ಸಿಲ್ಸ್ ಗಳನ್ನ ತೋರಿಸ್ಬಿಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಈ ರೀತಿನಲ್ಲಿದೆ ನೋಡಿ. ಫುಲ್ಲು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ. ಮಿಡಲ್ ಅಲ್ಲೂ ಕೂಡ ಡಿಸೈನ್ ಬಂದಿದೆ ಆ್ಯಂಡ್ ಸೈಡಲ್ಲೆಲ್ಲ ನೋಡಿ ತುಂಬಾ ಚೆಂದಾಗಿ ಒಂದು ರೀತಿ ಮಿರರ್ ವರ್ಕ್ ತರ ಡಿಸೈನ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಟೀ ಲೈಟ್ ಕ್ಯಾಂಡಲ್ ಬರುತ್ತಲ್ವಾ, ಅಂದ್ರೆ ಇದು ವ್ಯಾಕ್ಸ್ ಕ್ಯಾಂಡಲ್ ಆಗಿರ್ಬೋದು ಅಥವಾ LED ಕ್ಯಾಂಡಲ್ ಆಗಿರ್ಬೋದು. ಸೊ ಅದನ್ನ ನೀವು ಇದ್ರ ಮಧ್ಯದಲ್ಲಿ ಇಡ್ಬೋದು. ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಫುಲ್ ರೆಡಿ ರಂಗೋಲಿ ಸ್ಟೆನ್ಸಿಲ್ಸೇ ನೋಡಿ ನಿಮ್ಗೆ ಈ ರೀತಿನಲ್ಲಿ ಸಿಗತ್ತೆ. ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಚೆಂಡು ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಒಂದು ಸ್ಟೆನ್ಸಿಲ್ಸ್ ಅಲ್ಲೂ ಕೂಡ ಅಷ್ಟೇ ಫುಲ್ಲು ಈ ಒಂದು ಚೆಂಡುನಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ನೀವು ಅಂದ್ರೆ ಫ್ಲೋರ್ ಅಲ್ಲಿ ನೀವೇನಾದ್ರು ಇಟ್ರಿ ಅಂತ ಹೇಳಿದ್ರೆ ಟೈಲ್ಸ್ ಮೇಲೆ ನೀವೇ ರೆಡಿ ಮಾಡಿದೀರಾ ಅಂತ ಅನ್ಕೊಂಡ್ಬಿಡ್ತಾರೆ. ಅಷ್ಟು ತುಂಬಾ ಚೆನ್ನಾಗಿದೆ. ಬೇಸ್ ಏನಿದೆ ಅಲ್ವಾ, ಸೊ ಅದು ಬಂದು ಮರದಲ್ಲಿ ಮಾಡಿರೋಂಥದ್ದು. ಮರದ ಮೇಲೆ ಈ ರೀತಿನಲ್ಲಿ ಫುಲ್ಲು ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಸೊ ನಂಗೆ ಮಧ್ಯದಲ್ಲಿ ಯಾವ್ದೇ ರೀತಿ ಡಿಸೈನ್ ಇರ್ಲಿಲ್ಲ. ಒಂದು ಕ್ಯಾಂಡಲ್ ಅಂದ್ರೆ ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ ಇಡೋಕೆ ಒಂದು ಕೊಟ್ಟಿದ್ರು ಬೌಲ್ ತರ. ಬಟ್ ಅಂದ್ರೆ ಕ್ಯಾಟ್ಲಾಗ್ ಅಲ್ಲಿ ಆ ರೀತಿನಲ್ಲಿ ಇತ್ತು. ಬಟ್ ನನಗೆ ರಿಸೀವ್ ಆಗಿದ್ದು ಈ ರೀತಿ ಮಧ್ಯದಲ್ಲಿ ಡೆಕೋರೇಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಅದು ಯಾಕೆ ಆ ರೀತಿನಲ್ಲಿ ಬಂತು ನಂಗೆ ಗೊತ್ತಿಲ್ಲ. ಬಟ್ ನಾನೇ ರಿಟರ್ನ್ ಮಾಡಕ್ ಹೋಗಿಲ್ಲ, ಡಿಸೈನ್ ಇದೆ ಅಲ್ವಾ. ಸೊ ಹಾಗಾಗಿ ಹಾಗೇನೆ ಇಟ್ಕೊಂಡೆ. ಇದು ಬಂದು 12 ಇಂಚಸ್ ಅಷ್ಟು ಉದ್ದ ಮತ್ತೆ ಅಗಲ ಬರುತ್ತೆ. ತುಂಬಾನೇ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸು ಅಷ್ಟೇ ತುಂಬಾನೇ ಕಡಿಮೆ ಪ್ರೈಸು, 545 ರುಪೀಸ್ ಆಗುತ್ತೆ. ನಿಮ್ಗೆ ಇನ್ನೂ ಇದರಲ್ಲಿ ಚಿಕ್ಕ ಸೈಜ್ ಬೇಕು, ಸ್ವಲ್ಪ ದೊಡ್ಡದು ಬೇಡ ಅಂತ ಹೇಳಿದ್ರೆ 162 ರುಪೀಸ್ ಅಲ್ಲೂ ಕೂಡ ಸಿಗುತ್ತೆ. ಮತ್ತೆ 285 ರುಪೀಸ್ ಅಲ್ಲೂ ಕೂಡ ಸಿಗುತ್ತೆ. ನಿಮ್ಗೆ ಎಷ್ಟು ಸೈಜ್ ಅಲ್ಲಿ ಬೇಕು ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ತುಂಬಾ ದೊಡ್ಡದಾಗೇ ಇದೆ. ಒಂದು 12 ಅಥವಾ 13 ಇಂಚಸ್ ಅಷ್ಟು ಬರುತ್ತೆ ಅಂತಾನೆ ಹೇಳ್ಬೋದು. ಈಕ್ವಲ್ ಆಗಿದೆ, ರೌಂಡ್ ಶೇಪ್ ಅಲ್ಲಿ ಇದೆ. ಫುಲ್ ಎಲ್ಲ ಅವರೇ ಡೆಕೋರೇಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಇದನ್ನ ಲಕ್ಷ್ಮೀ ಪೂಜೆ ಟೈಮಲ್ಲಿ ಕೂಡ ಇಡ್ಬೋದು, ಅಥವಾ ದೇವ್ರ ಮನೆ ಮುಂದೆ ಕೂಡ ಇಡ್ಬೋದು, ಅಥವಾ ನೀವು ಹೊರಗಡೆ ಎಂಟ್ರೆನ್ಸ್ ಇರತ್ತಲ್ವಾ, ಸೊ ಅಲ್ಲೂ ಕೂಡ ಇಡ್ಬೋದು, ಅಥವಾ ಬಾಲ್ಕನಿ ಎಲ್ಲಿ ಬೇಕಾದ್ರೂ ಕೂಡ ಇಡ್ಬೋದು. ಸೊ ನೀವೇ ಓನ್ ಆಗಿ ರೆಡಿ ಮಾಡ್ತಿರಲ್ವಾ ಚೆಂಡುಗಳಲ್ಲೆಲ್ಲ, ಸೊ ಅವರೇ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಂಡ್ ಆಲ್ಸೋ ಈಗ ಹೂವಿನ ರೇಟ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಹಬ್ಬ ಸೀಸನ್ ಬಂದಾಗ. ಸೊ ಈ ರೀತಿ ನೀವು ಡೆಕೋರೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾನೇ ಖರ್ಚಾಗುತ್ತೆ. ಬಟ್ ಈ ರೀತಿ ನೀವು ಒಂದ್ಸಲ ತಗೊಂಡ್ಬಿಟ್ರಿ ಅಂತ ಸಾಕು. ಯಾವುದೇ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಆಯ್ತು ಅಂತ ಹೇಳಿದ್ರೆ ಸೊ ಇದನ್ನ ಇಡಬಹುದು. ತುಂಬಾ ಚೆನ್ನಾಗಿದೆ ನೋಡಿ. ಇಷ್ಟ ಆದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ರಂಗೋಲಿ ಬಂದು ರೆಡಿ ರಂಗೋಲಿ ಸ್ಟೆನ್ಸಿಲ್ಸ್ ಬಂದು ಈ ಒಂದು ಲೋಟಸ್ ಡಿಸೈನ್ ಅಲ್ಲಿರುವಂತ ಮತ್ತೆ ಕವಡೆ ಇರುವಂತ ಸ್ಟೆನ್ಸಿಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿ ಅಲ್ವಾ. ತುಂಬಾ ಚೆನ್ನಾಗಿ ಡೀಟೇಲ್ಡ್ ಆಗಿ ವರ್ಕ್ ಮಾಡಿದ್ದಾರೆ, ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮಧ್ಯದಲ್ಲಿ ಒಂದು ಕ್ಯಾಂಡಲ್ ಇಡ್ಲಿಕ್ಕೆ ಬೌಲ್ ತರ ಕೊಟ್ಟಿದ್ದಾರೆ. ಸೊ ಅದು ಕೂಡ ಮೇಲ್ಗಡೆ ಪರ್ಲ್ ಎಲ್ಲ ಹಾಕಿದ್ದಾರೆ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಕವಡೆ ಕೂಡ ಕೊಟ್ಟಿದ್ದಾರೆ, ಅದೇ ಹೈಲೈಟ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಡಿಫ್ರೆಂಟ್ ಆಗು ಕೂಡ ಇದೆ. ಈ ಒಂದು ರೆಡಿ ರಂಗೋಲಿ ಸ್ಟೆನ್ಸಿಲ್ಸ್ ಬಂದ್ಬಿಟ್ಟು ಒಂದು 8 ಇಂಚಸ್ ಅಷ್ಟು ಬರುತ್ತೆ. ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಇದು ಅಷ್ಟೇ ಉದ್ದ ಮತ್ತೆ ಅಗಲ ಸೇಮ್ ಈಕ್ವಲ್ ಆಗಿದೆ. ನಂಗೆ ಮೇನ್ ಆಗಿ ಹೈಲೈಟ್ ಆಗಿ ಕಾಣ್ತಿರೋದೇ ಈ ಒಂದು ಕವಡೆ ಅಂತಾನೆ ಹೇಳ್ಬೋದು. ಮತ್ತೆ ಲೋಟಸ್ ಡಿಸೈನರ್ ಕೊಟ್ಟಿರೋಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ. ಅಂಡ್ ಇದನ್ನು ಅಷ್ಟೇ ನೀವು ದೇವ್ರ ಮನೆ ಮುಂದೆ ಅಥವಾ ಲಕ್ಷ್ಮಿ ಕೂರಿಸ್ತೀರಾ ಅಂತ ಹೇಳಿದ್ರೆ ಸೊ ಲಕ್ಷ್ಮಿ ಮುಂದೆ ಕೂಡ ಇಡ್ಬೋದು, ಅಥವಾ ಬೇರೆ ಎಲ್ಲಿ ಬೇಕಾದ್ರೂ ನೀವು ಇದನ್ನ ಪ್ಲೇಸ್ ಮಾಡ್ಬೋದು. ಚೆನ್ನಾಗಿದೆ. ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸು, 351 ರೂಪಾಯಿ ಆಗುತ್ತೆ. ಇದರಲ್ಲಿ ಇನ್ನೊಂದು ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜಸ್ ಇರೋದು ಕೂಡ ಇದೆ. ಅದು ಇನ್ನೂ ಕಡಿಮೆನಲ್ಲೂ ಕೂಡ ಸಿಗುತ್ತೆ. ಅದು 8 ಇಂಚಸ್ ಅಷ್ಟು ಬರುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ನೀವು ಇದಾರು ಕೂಡ ತಗೊಳ್ಳಿ ಅಥವಾ ಇನ್ನೊಂದಾದ್ರೂ ಕೂಡ ತಗೊಳ್ಳಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನೆಕ್ಸ್ಟ್ ಸ್ಟೆನ್ಸಿಲ್ಸ್ ಬಂದು ಇನ್ನೊಂದು ಲೋಟಸ್ ಡಿಸೈನರ್ ಇರುವಂತ ರಂಗೋಲಿ ಸ್ಟೆನ್ಸಿಲ್ಸ್ ತರಿಸಿದೀನಿ ರೆಡಿ ಇದು. ಅಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇರಬಹುದು, ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪಾದ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಐಡಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಅಷ್ಟೇ ಬೇಸ್ ಎಲ್ಲ ವುಡನ್ ಅಲ್ಲಿ ಮಾಡಿರುವಂತದ್ದು. ಗೋಲ್ಡ್ ಕಲರ್ ಪಾಲಿಶಿಂಗ್ ಕೊಟ್ಟಿದ್ದಾರೆ, ಮತ್ತೆ ರೆಡ್ ಕಲರ್ ಒಂದು ವೆಲ್ವೆಟ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಫಿನಿಶಿಂಗ್ ಆಗಿರ್ಬೋದು, ಮತ್ತೆ ತುಂಬಾ ಜಾತ್ರೆ ತರನೇ ಏನು ಇಲ್ಲ,
ಫುಲ್ ಪ್ಲೇನಲ್ಲಿ ಒಂದು ರೀತಿ ಫುಲ್ ಅಂದರೆ ಏನು ವರ್ಕ್ ಏನು ಮೇನ್ ಇದೆ ಅದೆಲ್ಲ ಹೈಲೈಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮಧ್ಯದಲ್ಲಿ ಸ್ವಸ್ತಿಕ್ ಬಂದು ಮತ್ತು ದೇವಿ ಪಾದನ ಕೊಟ್ಟಿದ್ದಾರೆ, ಅದ್ರ ರೌಂಡ್ ಆಗಿ ಡಿಸೈನ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಲಕ್ಷ್ಮೀ ಪೂಜೆ ಟೈಮಲ್ಲಿ ದೇವಿ ಮುಂದೆ ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು. ಮತ್ತು ಇದರಲ್ಲಿ ನೀವು ಏನು ಬೇರೆ ಎಕ್ಸ್ಟ್ರಾ ಡೆಕೋರೇಷನ್ ಮಾಡೋ ಅಗತ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಅವರೇ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇದು ಬಂದು 6.5 ಇಂಚಸ್ ಅಷ್ಟು ಹೈಟ್ ಮತ್ತು ಅಂದರೆ ಉದ್ದ ಮತ್ತು ಅಗಲ ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ತುಂಬಾ ಕಡಿಮೆ ಪ್ರೈಸ್, ಇದು ಬರೀ 165 ರೂಪಾಯಿನಲ್ಲಿ ಸಿಗುತ್ತೆ. ಸೊ ಒಂದು ಮೀಡಿಯಂ ಸೈಜಲ್ಲಿದೆ ನೋಡಿ, ತುಂಬ ಏನು ದೊಡ್ಡದಾಗಿಲ್ಲ, ತುಂಬ ಏನು ಚಿಕ್ಕದಾಗಿಲ್ಲ, ಮೀಡಿಯಮಲ್ಲಿದೆ. ಸೊ ಇದೇನಾದ್ರು ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ನನಗಂತೂ ಇದು ಪರ್ಸ್ನಲಿ ಇಷ್ಟ ಆಯಿತು. ಎಷ್ಟು ಸರ್ಚ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತ ಅಂದ್ಕೊಂಡು ಒಂದೊಂದು ಕಡೆ ಎಲ್ಲ ಜಾಸ್ತಿ ಪ್ರೈಸಲ್ಲಿ ತೋರಿಸ್ತಿತ್ತು ಮೀಶೋದಲ್ಲಿ. ಬಟ್ ನನ್ನ ಸಪ್ಲೈಯರ್ ಅಂದರೆ ನಾನು ತರಿಸ್ಕೊಂಡಿರೋಂಥ ಸಪ್ಲೈಯರ್ ಹತ್ರ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಸೊ ಹಾಗಾಗಿ ಬುಕ್ ಮಾಡಿದೆ. ಮತ್ತು ಚೆನ್ನಾಗಿ ಒಳ್ಳೆ ಪ್ಯಾಕೇಜಿಂಗಲ್ಲೂ ಕೂಡ ಕೊಟ್ಟಿದ್ದಾರೆ, ಎಲ್ಲೂ ಏನು ಡ್ಯಾಮೇಜಸ್ ಆಗಿಲ್ಲ. ನಿಮಗೆ ಈ ಒಂದು ರಂಗೋಲಿ ರೆಡಿ ಸ್ಟೆನ್ಸಲ್ಸ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಬೇಗನೆ ತಗೊಳ್ಳಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ಇದಷ್ಟು ಬಂದು ನಾನು ರೆಡಿ ರಂಗೋಲಿ ಸ್ಟೆನ್ಸಲ್ಸ್ ತರಿಸಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ದಿಯಾ ಹ್ಯಾಂಗಿಂಗ್ನ ತರಿಸಿದ್ದೀನಿ. ಫುಲ್ಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹಬ್ಬಕ್ಕೆ ಹೇಳಿ ಮಾಡಿಸ್ದಂಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ದೀರಾ ನೋಡಿ, ಕೆಳಗಡೆ ಎಲ್ಲ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ, ಸಣ್ಣ ಸಣ್ಣದಾಗಿ ಗೆಜ್ಜೆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಅಂದರೆ ಡಿಸೈನ್ ಬಂದ್ಬಿಟ್ಟು ದೀಪ ಡಿಸೈನ್ ಕೊಟ್ಟಿದ್ದಾರೆ, ಯೆಲ್ಲೋ, ಪಿಂಕ್ ಕಲರ್, ಮತ್ತು ಸ್ಕೈ ಬ್ಲೂ ಕಲರ್, ಮತ್ತು ವೈಟ್ ಕಲರ್, ಆರೆಂಜ್ ಕಲರ್. ಸೊ ಈ ರೀತಿ ಮಿಕ್ಸ್ಡ್ ಆಗಿದೆ. ಆ್ಯಂಡ್ ಹ್ಯಾಂಗ್ ಮಾಡಲಿಕ್ಕೂ ಕೂಡ ಅಲ್ಲಿ ರಿಂಗ್ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಬಂದೊಂದು 10ರಿಂದ 12 ಇಂಚಸ್ ಅಷ್ಟು ಹೈಟ್ ಬರ್ಬೋದು, ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಒಂದು ಪ್ಯಾಕಲ್ಲಿ 5 ಬರುತ್ತೆ. ನಾನು ಸ್ವಲ್ಪ ಬಲ್ಕಲ್ಲೇ ತರಿಸಿದ್ದೀನಿ, ತುಂಬ ಜಾಸ್ತಿ ಬೇಕು ಅಂತ ಹೇಳಿ. ಒಂದು ಅಂದರೆ ಸೆಟ್ ಆಫ್ 5ಗೆ ಅಮೌಂಟ್ ಬಂದು 286 ರೂಪೀಸ್ ಆಗುತ್ತೆ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು, ಒಂದು 2 ಪ್ಯಾಕ್ ಬೇಕು, 3 ಪ್ಯಾಕ್ ಬೇಕು ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡಿ, ಓಕೆನಾ. ಆ್ಯಂಡ್ ಬರೀ ಅಂದರೆ 1 ಪ್ಯಾಕ್ ತೊಗೊತೀರಾ ಅಂತ ಹೇಳಿದ್ರೆ 5 ಬರುತ್ತೆ, 286 ರೂಪಾಯಿ ಆಗುತ್ತೆ, ಓಕೆನಾ. ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಇದು ಹ್ಯಾಂಗಿಂಗು, ಬೇಕು ಅಂತ ಹೇಳಿದ್ರೆ ಬೇಗನೆ ತಗೋಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಹ್ಯಾಂಗಿಂಗ್ ಕೂಡ ತರಿಸಿದ್ದೀನಿ. ಇದು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಶುಭ ಲಾಭ ಅಂತ ಬಂದಿರುತ್ತೆ, ಅಂದರೆ ಶುಭ ಮತ್ತೆ ಲಾಭ ಅಂತ ಹೇಳಿ. ಸೊ ದೀಪಾವಳಿ ಹಬ್ಬ ಟೈಮಲ್ಲಿ ಇದೆಲ್ಲ ತುಂಬಾನೇ ಎಲ್ಲರೂ ಮನೇಲೂ ಕೂಡ ಹಾಕ್ತಾರೆ ಅಂತಾನೆ ಹೇಳ್ಬೋದು. ಇದು ಬಂದು ಎಲಿಫೆಂಟ್ ಡಿಸೈನ್ ಅಲ್ಲಿ ಇದೆ, ನೋಡ್ತಿದ್ದೀರಲ್ವಾ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೆಳಗಡೆ ಪರ್ಲ್ ತರ ಅಂದ್ರೆ ಒಂದ್ ರೀತಿ ಟ್ಯಾಗ್ ತರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಲಟ್ಕಾನ್ ತರ ಇದೆ. ಅಂಡ್ ಹ್ಯಾಂಗ್ ಮಾಡ್ಲಿಕ್ಕೂ ಕೂಡ ಪರ್ಲ್ ಡಿಸೈನ್ ಅಲ್ಲಿ ಒಂದು ರಿಂಗ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಶುಭ ಅಂತಾನು ಕೂಡ ಬರ್ತಿದ್ದಾರೆ, ಒಂದ್ರಲ್ಲಿ ಒಂದು ಎಲಿಫೆಂಟ್ ಅಲ್ಲಿ ಲಾಭ ಅಂತಾನು ಕೂಡ ಬರ್ತಿದ್ದಾರೆ. ಸೊ ನಿಮ್ದೇನಾದ್ರು ಶಾಪ್ಸ್ ಏನಾದ್ರು ಇತ್ತು ಅಥವಾ ನಿಮ್ಮ ಮನೇಲೂ ಕೂಡ ನೀವು ಎಂಟ್ರೆನ್ಸ್ ಅಲ್ಲೂ ಕೂಡ ಹಾಕೋಬಹುದು, ಅಥವಾ ಮನೆ ಒಳಗಡೆ ಕೂಡ ನೀವು ಇದನ್ನ ಫಿಕ್ಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಎಲಿಫೆಂಟ್ ಇದೆ ಅಲ್ವಾ, ಸೊ ಇದು ಬಂದು ಮರದಲ್ಲಿ ವುಡನ್ ಅಲ್ಲಿ ಮಾಡಿರುವಂತದ್ದು. ಅದ್ರ ಮೇಲ್ಗಡೆ ರೀತಿ ಡಿಸೈನ್ ಮಾಡಿದ್ದಾರೆ, ಬ್ಲೂ ಕಲರ್ ಪೇಂಟಿಂಗ್ ಅಲ್ಲಿ, ಮತ್ತೆ ಎಲ್ಲಾ ಕಲರ್ ಮಿಕ್ಸ್ಡ್ ಆಗಿ ವರ್ಕ್ ಮಾಡಿದ್ದಾರೆ ನೋಡಿ, ತುಂಬಾ ಚಂದ ಇದೆ ಅಲ್ವಾ. ಅಂಡ್ ಇದು ಬಂದು ಲೈಕ್ ಒಂದು 3ರಿಂದ 4 ಇಂಚಸ್ ಅಷ್ಟು ಹೈಟ್ ಮತ್ತೆ ಅಗಲ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರೈಸು ಕೂಡ ತುಂಬಾನೇ ಕಡಿಮೆ ಪ್ರೈಸು, ಬರೀ 123 ರೂಪಾಯಿ ಅಷ್ಟೇನೆ. ಚೆನ್ನಾಗಿದೆ ನೋಡಿ, ಇಷ್ಟಾರೆ ಪರ್ಚೇಸ್ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಲಕ್ಷ್ಮೀ ದೇವಿ ಚರಣಗಳನ್ನ ತರಿಸಿದೀನಿ, ಪಿಂಕ್ ಕಲರ್ ಮತ್ತೆ ಯೆಲ್ಲೋ ಕಲರ್ ತರಿಸಿ. ಇದು ಸಪ್ರೇಟ್ ಫ್ರೆಂಡ್ಸ್, ಓಕೆನಾ, ಒಂದೇ ಪ್ಯಾಕ್ ಅಲ್ಲಿ ಬರೋದಿಲ್ಲ. ಪಿಂಕ್ ಒಂದು ಪ್ಯಾಕ್ ಬರುತ್ತೆ, ಯೆಲ್ಲೋ ಕಲರ್ ಒಂದು ಪ್ಯಾಕ್ ಬರುತ್ತೆ. ಇದ್ರಲ್ಲಿ ನೋಡಿ ಡಿಸೈನು ಫುಲ್ ಕುಂದನ್ ವರ್ಕ್ ಕೊಟ್ಟಿದ್ದಾರೆ, ಮತ್ತೆ ಗೋಲ್ಡ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಪಿಂಕ್ ಮತ್ತೆ ಯೆಲ್ಲೋ ಕಲರ್ ಕಾಣಿಸ್ತಿದೆ ಅಲ್ವಾ, ಸೊ ಅದು ಬಂದು ಫ್ಯಾಬ್ರಿಕ್ ಅಂದ್ರೆ ಬಟ್ಟೆಯಲ್ಲಿ ಮಾಡಿರೋಂಥದ್ದು. ಇದು ತುಂಬಾ ಚೆನ್ನಾಗಿದೆ, ಬೇಸ್ಮೆಂಟ್ ಎಲ್ಲ ಲೈಕ್ ವುಡನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟಾಗಿ ಲಕ್ಷ್ಮೀ ಪಾದ, ಸೊ ಲಕ್ಷ್ಮೀ ಪೂಜೆ ಟೈಮಲ್ಲಿ ಈ ಒಂದು ಪಾದ ಕೂಡ ಇಟ್ಟು ಪೂಜೆ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಅಂಡ್ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸು, ಒಂದಕ್ಕೆ 144 ರೂಪಾಯಿ ಆಯಿತು. ಯೆಲ್ಲೋ ಕಲರ್ ಬಂದು 143 ರೂಪಾಯಿ ಆಯಿತು. ಸೊ 1 ರೂಪಾಯಿ ಹೆಚ್ಚು ಕಮ್ಮಿ ಇದೆ ಅಷ್ಟೇನೆ. ಅಂಡ್ 3 ಇಂಚಸ್ ಅಷ್ಟು ಉದ್ದ ಬರುತ್ತೆ, ಮತ್ತೆ 1.5 ಇಂಚಸ್ ಅಷ್ಟು ಅಗಲ ಬರುತ್ತೆ. ಸ್ವಲ್ಪ ಪುಟ್ಟಾಗೇನೆ ಇದೆ, ಅಂದ್ರೆ ತುಂಬಾ ಏನು ಚಿಕ್ಕದಾಗಿಲ್ಲ, ತುಂಬಾ ಏನು ದೊಡ್ಡದಾಗೂ ಇಲ್ಲ, ಮತ್ತೆ ತುಂಬಾ ಏನು ಮೀಡಿಯಂ ಸೈಜಲ್ಲೂ ಇಲ್ಲ. ಸೊ ಒಂದು ನಾರ್ಮಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈಗ ಏನು ನೋಡ್ತಿದ್ರಲ್ವಾ, ಇಷ್ಟೇ ಬರುತ್ತೆ ಸೈಜಸ್. ಚೆನ್ನಾಗಿದೆ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ, ನಿಮ್ಗೆ ಏನಾದ್ರು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ. ಓಕೆ ಫ್ರೆಂಡ್ಸ್, ಇದಷ್ಟು ಬಂದು ನಾನು ಮೀಶೋ ಇಂದ ತರಿಸಿದ್ದು ಎಲ್ಲ ಐಟಮ್ಸ್ಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ರಂಗೋಲಿ ಅಂದ್ರೆ ರೆಡಿ ರಂಗೋಲಿ ಸ್ಟೆನ್ಸಿಲ್ಸ್ ಆಗಿರ್ಬೋದು, ಅಂಡ್ ಆಲ್ಸೋ ಶುಭ್ ಲಾಭ್ ಹ್ಯಾಂಗಿಂಗ್ಸ್ಗಳಾಗಿರ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತೆ ಲಕ್ಷ್ಮೀ ದೇವಿ ಪಾದಗಳು ಕೂಡ ತರಿಸಿದ್ದೀನಿ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಗೆ ಬೇಗನೆ ಸಿಕ್ಬಿಡತ್ತೆ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಹೊರಗಡೆ ಕಂಪೇರ್ ಮಾಡಿದ್ರೆ ತುಂಬಾನೇ ಆಫ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ, ಓಕೆನಾ, ಎಷ್ಟು ಜಾಸ್ತಿ ಹೇಳ್ತಿದ್ದಾರೆ ಹೊರಗಡೆ ಎಲ್ಲ ಅಂತ ಹೇಳಿದ್ರೆ. ಬಟ್ ಮೀಶೋದಲ್ಲೆಲ್ಲ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಈ ಎಲ್ಲ ಐಟಮ್ಸ್ ಗಳೆಲ್ಲ ತಗೊಳ್ಳಿ ಹಬ್ಬಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.